ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಟಾಪಿಕ್ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು, ಜೊತೆಗೆ ಇತ್ತೀಚೆಗೆ ಬರ್ತಿರುವಂತ ನೆಗೆಟಿವ್ ಸುದ್ದಿಗಳೇನಿದಾವೆ ಅವುಗಳನ್ನ ದೂರ ಮಾಡಿ ಪಾಸಿಟಿವಿಟಿಯನ್ನ ತರುವಂತದ್ದು. ಹಾಗಾದ್ರೆ ಏನು ಆ ಟಾಪಿಕ್, ಯಾರು ಈ ಸುದ್ದಿಯನ್ನ ಕೊಟ್ಟಿರೋದು, ಪಾಸಿಬಿಲಿಟೀಸ್ ಏನು, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಸುದ್ದಿ ಅಂತಂದ್ರೆ ಟ್ಯಾರಿಫ್ಸ್. ಎಲ್ಲ ಕಡೆ ಟ್ಯಾರಿಫ್ಸ್ ಅಂತ ಸುದ್ದಿಗಳು ಕೇಳಿ ಬರುತ್ತೆ. ಜೊತೆಗೆ ಇದೇ ಕಾರಣಕ್ಕೆ ಮಾರ್ಕೆಟ್ಸ್ ಕೂಡ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಕ್ಲಾರಿಟಿ ಸಿಗ್ತಾ ಇಲ್ಲ ಮಾರ್ಕೆಟ್ಸ್ಗೆ ಯಾವಾಗ ಏನಾಗುತ್ತೆ ಅಂತ. ಜೊತೆಗೆ ಯಾವಾಗ ಯಾವ ದೇಶದ ಮೇಲೆ ಯಾವ ರೀತಿ ಟ್ಯಾರಿಫ್ ಆಗ್ತಾರೆ ಅನ್ನುವಂತ ಅನ್ಸರ್ಟೈನಿಟಿ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಒಂದು ಒಳ್ಳೆ ಸುದ್ದಿಯನ್ನ ತರ್ತಾ ಇದೆ ಒಂದು ರಿಪೋರ್ಟ್. ಹಾಗಾದ್ರೆ ಆ ರಿಪೋರ್ಟ್ ಅನ್ನ ಯಾರು ಕೊಡ್ತಾ ಇರೋದು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು SBI ರಿಸರ್ಚ್. SBI ರಿಸರ್ಚ್ ನಿನ್ನೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಜೊತೆಗೆ ಅಮೆರಿಕದ ಟ್ಯಾರಿಫ್ ಏನಿದೆ, ಈ ಟ್ಯಾರಿಫ್ಗೆ ಭಾರತದ ಪ್ಲಾನ್ ಬಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ ಪ್ಲಾನ್ ಎ, ಪ್ಲಾನ್ ಬಿ ಹೇಗಿರುತ್ತೆ ಅಂತ. ಇನ್ ಕೇಸ್ ಒಂದು ಸ್ಟ್ರಾಟಜಿ ಮಿಸ್ ಆದ್ರೆ ಇನ್ನೊಂದು ಸ್ಟ್ರಾಟಜಿ ಮಾಡುವಂತದ್ದು ಪ್ಲಾನ್ ಬಿ. ಈ ಪ್ಲಾನ್ ಬಿ ಬಗ್ಗೆ SBI ರಿಸರ್ಚ್ ಮಾಹಿತಿಯನ್ನ ಕೊಟ್ಟಿದೆ. ಹಾಗಾದ್ರೆ ಪ್ಲಾನ್ ಬಿ ಏನು, ಇದರಿಂದ ಭಾರತಕ್ಕೆ ಏನಾದ್ರೂ ಲಾಭ ಇದೆಯಾ, ಅಥವಾ ಟ್ಯಾರಿಫ್ ನ ಇಂಪ್ಯಾಕ್ಟ್ ಭಾರತದ ಮೇಲೆ ಕಡಿಮೆ ಆಗುತ್ತಾ, ಆ ಎಲ್ಲ ವಿಚಾರವನ್ನ ತಿಳ್ಕೊಳ್ಳೋಣ. ಗೆಳೆಯರು ನೋಡಬಹುದು, ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಸ್ಟಿಲ್ ಹ್ಯಾವ್ ರೂಮ್ ಟು ಗ್ರೋ ಇವನ್ ಇಫ್ ಟ್ರಂಪ್ ವಾಕ್ಸ್ ದ ಟಾಕ್ ಫಾರ್ 10% ಅಡಿಷನಲ್ ಟ್ಯಾರಿಫ್. ಎಸ್ಪೆಷಲಿ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಬ್ರಿಕ್ಸ್ ದೇಶಗಳ ಮೇಲೆ ಒಂದು ವಾರ್ನಿಂಗ್ ಅನ್ನ ಮಾಡಿದ್ರು, 10% ಅಡಿಷನಲ್ ಟ್ಯಾರಿಫ್ ಹಾಕ್ಬೇಕಾಗುತ್ತೆ ಅಂತ. ಇಲ್ಲಿ SBI ರಿಸರ್ಚ್ ಕೊಡ್ತಿರುವಂತ ಈ ರಿಪೋರ್ಟ್ ಅಲ್ಲಿ ಇನ್ ಕೇಸ್ ಟ್ರಂಪ್ ಅವರು ಟ್ಯಾರಿಫ್ ವಿಚಾರದಲ್ಲಿ ಅಡಿಷನಲ್ 10% ಟ್ಯಾರಿಫ್ ಅನ್ನ ಹಾಕಿದ್ರು ಕೂಡ ಭಾರತಕ್ಕೆ ಕೆಲವೊಂದು ಅವಕಾಶಗಳಿದೆ ತನ್ನ ಎಕ್ಸ್ಪೋರ್ಟ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದೆ. ಹೇಗೆ ಯಾವೆಲ್ಲ ಸೆಕ್ಟರ್ಸ್ ಅಲ್ಲಿ ಅವಕಾಶಗಳಿದೆ ಅವುಗಳನ್ನ ತಿಳ್ಕೊಳ್ಳೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗಂತೂ ಸಾಕಷ್ಟು ಮಾತುಕತೆಗಳು ಆಗ್ತಾ ಇದೆ ಇಂಡಿಯಾ ಹಾಗೂ ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ. ನಿನ್ನೆ ಕೂಡ ಒಂದು ಟೀಮ್ ಹೋಗಿದೆ ಮಾತುಕತೆಗೆ. ಜೊತೆಗೆ ಈ SBI ರಿಸರ್ಚ್ ಕೊಡ್ತಿರುವಂತಹ ರಿಪೋರ್ಟ್ ಅಲ್ಲಿ ಎಸ್ಪೆಷಲಿ ರಿಗಾರ್ಡ್ಲೆಸ್ ಆಫ್ ವೆದರ್ ದ ಡೀಲ್ ಡೆಲಿವರ್ಸ್ ಆಲ್ ಇಟ್ ಪ್ರಾಮಿಸಸ್, ಅಂದ್ರೆ ಏನು ಈಗ ಎಕ್ಸ್ಪೆಕ್ಟೇಷನ್ಸ್ ಇದೆ, ಏನೆಲ್ಲ ವಿಷಯಗಳಲ್ಲಿ ಡೀಲ್ ಆಗ್ಬೋದು ಅಂತ, ಇನ್ ಕೇಸ್ ಅಲ್ಲಿ ಕೆಲವೊಂದು ಆಗದೆ ಇದ್ರೂ ಕೂಡ ಭಾರತಕ್ಕೆ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ತನ್ನ ಎಕ್ಸ್ಪೋರ್ಟ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಹೇಗೆ ಎಲ್ಲವನ್ನು ಕೂಡ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೋಡ್ಬೋದು, we believe that even if the India-US deal doesn't come up as desired and 10% additional tariffs are imposed on India, there are various avenues for India to diversify its exports, the report notes. ಅಂದ್ರೆ ಅಮೆರಿಕ ಹಾಗೂ ಭಾರತದ ನಡುವೆ ಮಾತುಕತೆಗಳೇನ್ ನಡೀತಿದಾವೆ ಅವುಗಳು ಅಂದ್ಕೊಂಡಂತೆ ಸಾಗದೆ ಅಥವಾ ಅಂದ್ಕೊಂಡಂತ ಔಟ್ಕಮ್ ಬರದೇ ಇದ್ರೂ ಕೂಡ ಭಾರತಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಇನ್ ಕೇಸ್ 10% ಅಡಿಷನಲ್ ಟ್ಯಾರಿಫ್ ಅನ್ನ ಹಾಕಿದ್ರು ಕೂಡ ಭಾರತದ ಮೇಲೆ ಭಾರತಕ್ಕೆ ವೇರಿಯಸ್ ಅವೆನ್ಯೂಸ್ ಇದೆ ತನ್ನ ಎಕ್ಸ್ಪೋರ್ಟ್ಸ್ ಅನ್ನ ಡೈವರ್ಸಿಫೈ ಮಾಡ್ಕೊಳ್ಳಿಕ್ಕೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಭಾರತಕ್ಕೆ ಆ ಅವಕಾಶ ಸಿಕ್ತು ಅಂದ್ರೆ ಖಂಡಿತ ಟ್ಯಾರಿಫ್ ನ ಇಂಪ್ಯಾಕ್ಟ್ ಆಗೋದೇ ಇಲ್ಲ. ಆದ್ರೆ ಆ ಅವಕಾಶಗಳನ್ನ ಭಾರತ ಹುಡುಕ್ಬೇಕು, ಹಾಗೆ ಅವುಗಳನ್ನ ಬಳಸ್ಕೊಳ್ಬೇಕು. ಬಳಸ್ಕೊಂಡ್ರೆ ಮಾತ್ರ, ಬಳಸ್ಕೊಳ್ದೆ ಸುಮ್ನೆ ಇದ್ಬಿಟ್ರೆ ಆಗೋದಿಲ್ಲ. ಯಾಕಂದ್ರೆ ಪ್ರಯತ್ನ ಪಟ್ರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಈಗಾಗಲೇ 23 ಕಂಟ್ರೀಸ್ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅವುಗಳಿಗೆ ಹೋಲಿಸಿದ್ರೆ ಭಾರತದ ಮೇಲೆ ಇಲ್ಲಿವರೆಗೂ ಲೆಸ್ ಅಫೆಕ್ಟೆಡ್ ಬೈ ದ ನ್ಯೂ ಟ್ಯಾರಿಫ್ಸ್. ಹಾಗಾಗಿ ಭಾರತ ವೆಲ್ ಪೊಸಿಷನ್ಡ್ ಆಗಿದೆ ಟು ಕ್ಯಾಪ್ಚರ್ ಶೇರ್ ಇನ್ ಕೀ ಸೆಕ್ಟರ್ಸ್ ಸಚ್ ಆಸ್ ಕೆಮಿಕಲ್ಸ್, ಅಪ್ಪಾರೆಲ್, ಅಗ್ರಿಕಲ್ಚರಲ್ ಗೂಡ್ಸ್ and processed foods both in the US and in tariff impacted Asian markets. So ಭಾರತ ವೆಲ್ ಪೊಸಿಷನ್ಡ್ ಆಗಿದೆ. ಟ್ಯಾರಿಫ್ ಇಂಪ್ಯಾಕ್ಟ್ ಏನಿದೆ ಅದನ್ನ ಬೇರೆ ಕಡೆ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದೆ. ಯಾವೆಲ್ಲ ಸೆಕ್ಟರ್ಸ್ ನೋಡಬಹುದು, ಕೆಮಿಕಲ್ಸ್ ಅಲ್ಲಿ, ಅಪ್ಪಾರೆಲ್ ಅಲ್ಲಿ, ಅಗ್ರಿಕಲ್ಚರಲ್ ಗೂಡ್ಸ್ ಹಾಗೂ ಪ್ರೊಸೆಸ್ಡ್ ಫುಡ್ಸ್, ಈ ಸೆಗ್ಮೆಂಟ್ಸ್ ಅಲ್ಲಿ ಅವಕಾಶಗಳಿದೆ. ಜೊತೆಗೆ ನಾಟ್ ಓನ್ಲಿ ಇನ್ US, ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ.
ಅಂದ್ರೆ ನಾವು ಯು ಎಸ್ ಮೇಲೆನೆ 100% ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಎಷ್ಟು ದಿನ ಕಳಿಸ್ತಿರುವಂತ ಪ್ರಾಡಕ್ಟ್ ಗಳಿಗೆ ಅದನ್ನ ಏಷ್ಯನ್ ಮಾರ್ಕೆಟ್ಸ್ ಗಳಿಗೂ ಕೂಡ ಕಳಿಸಬಹುದು. ಅಲ್ಲಿ ಆ ಮಾರ್ಕೆಟ್ ಶೇರ್ ಅನ್ನ ನಾವು ಗಳಿಸ್ಕೊಳ್ಬಹುದು ಅಂತ ಹೇಳ್ತಿದೆ. ಅದರಲ್ಲೂ ಎಸ್ಪೆಷಲಿ ಟ್ಯಾರಿಫ್ ಇಂಪ್ಯಾಕ್ಟೆಡ್ ಕಂಟ್ರೀಸ್ ಏನಿದಾವೆ ಅಲ್ಲಿ ಅವಕಾಶಗಳನ್ನ ಗಳಿಸ್ಕೊಳ್ಬಹುದು ಅಂತ. ಕೆಮಿಕಲ್ಸ್ ಬಗ್ಗೆ ನೋಡೋದಾದ್ರೆ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ ಚೀನಾ ಹಾಗೂ ಸಿಂಗಪುರ ಡಾಮಿನೇಟ್ ಮಾಡ್ತಾ ಇದೆ ಯು ಎಸ್ ಇಂಪೋರ್ಟ್ಸ್ ಅಲ್ಲಿ. ಯು ಎಸ್ ಗೆ ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಕಳಿಸ್ತಾ ಇರೋದು ಕೆಮಿಕಲ್ಸ್ ಅಂಡ್ ಫಾರ್ಮಾದಲ್ಲಿ ಚೈನಾ ಹಾಗೂ ಸಿಂಗಪುರ. ಚೈನಾ ಈಗ ಹೈಯರ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅನ್ನ ಫೇಸ್ ಮಾಡ್ತಾ ಇದೆ. ಅದು ಇಂಡಿಯಾಗೆ ಅಪಾರ್ಚುನಿಟಿ ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದೆ. ಇದು ಸಾಕಷ್ಟು ದಿನದಿಂದ ಕೂಡ ಇರುವಂತ ಎಕ್ಸ್ಪೆಕ್ಟೇಷನ್ಸ್. ಚೈನಾದ ನಷ್ಟ ಭಾರತಕ್ಕಾಗುವಂತ ಲಾಭ ಅಂತ ಹೇಳ್ತಿದ್ದಾರೆ ತುಂಬಾ ದಿನದಿಂದನೂ ಕೂಡ. ಅದನ್ನೇ SBI ರಿಸರ್ಚ್ ಕೂಡ ಹೇಳ್ತಾ ಇದೆ. ಜೊತೆಗೆ ಸಿಂಗಪುರ್ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಇಫ್ ಇಂಡಿಯಾ ಕ್ಯಾನ್ ಕ್ಯಾಪ್ಚರ್ ಇವನ್ 2% ಆಫ್ US ಕೆಮಿಕಲ್ ಇಂಪೋರ್ಟ್ ಶೇರ್ ಕರೆಂಟ್ಲಿ ಹೆಲ್ಡ್ ಬೈ ಚೀನಾ ಅಂಡ್ ಸಿಂಗಪುರ್, ಇಟ್ ಕುಡ್ ಆಡ್ 0.2% ಟು ಇಟ್ಸ್ GDP. ಇನ್ ಕೇಸ್ ಈಗ ಚೈನಾ ಹಾಗೂ ಸಿಂಗಪುರ್ ಏನು ಮಾರ್ಕೆಟ್ ಶೇರ್ ಅನ್ನ ಹೊಂದಿದವೆ ಕೆಮಿಕಲ್ ಅಲ್ಲಿ, ಅಮೆರಿಕಾಗೆ ಕಳಿಸ್ತಿರುವಂತಹ ಕೆಮಿಕಲ್ಸ್ ಅಲ್ಲಿ, ಅದರಲ್ಲಿ ಜಸ್ಟ್ 2% ಮಾರ್ಕೆಟ್ ಶೇರ್ ಅನ್ನ ಇಂಡಿಯಾ ತನ್ನ ಕಡೆ ಸೆಳ್ಕೊಂಡ್ರೆ ಅದು ಭಾರತದ GDPಗೆ 0.2% ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತ ಹೇಳ್ತಿದೆ. ಬಿಗ್ ಅಚೀವ್ಮೆಂಟ್ ಆಗುತ್ತೆ ಇನ್ ಕೇಸ್ ಅಷ್ಟು ಗಳಿಸ್ಕೊಂಡ್ರೆ. ಜೊತೆಗೆ ಅಡಿಷನಲ್ 1% ಗೇನ್ ಫ್ರಮ್ ಕಂಟ್ರೀಸ್ ಲೈಕ್ ಜಪಾನ್, ಸೌತ್ ಕೊರಿಯಾ, ಮಲೇಷಿಯಾ ಕುಡ್ ಕಾಂಟ್ರಿಬ್ಯೂಟ್ ಅನದರ್ 0.1%. ಇನ್ ಕೇಸ್ ಜಪಾನ್, ಸೌತ್ ಕೊರಿಯಾ ಹಾಗೂ ಮಲೇಷಿಯಾ ಏನು ಮಾರ್ಕೆಟ್ ಶೇರ್ ಅನ್ನ ಹೊಂದಿದವೆ ಅದರಲ್ಲಿ 1% ಅನ್ನ ಭಾರತ ಪಡ್ಕೊಂಡ್ರೆ GDPಗೆ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಬಿಗ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಇದು ಪಾಸಿಬಲ್ ಆದ್ರೆ. ಆಕ್ಚುಲಿ ಚಾನ್ಸಸ್ ಅಂತೂ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಟ್ಯಾರಿಫ್ಸ್ ಬೇರೆ ಕಂಟ್ರೀಸ್ ಮೇಲೆ ಜಾಸ್ತಿ ಆಗಿ ಭಾರತದ ಮೇಲೆ ಇನ್ ಕೇಸ್ ಏನಾದ್ರು ಅದಕ್ಕೂ ನಮಗೂ ಹೋಲಿಸಿದಾಗ 50% ಡಿಫರೆನ್ಸ್ ಆದ್ರೂ ಕೂಡ ಚಾನ್ಸಸ್ ಇರುತ್ತೆ ನಮ್ಗೆ. ಸೊ ಅಡ್ವಾಂಟೇಜ್ ಖಂಡಿತ ಭಾರತಕ್ಕಿದೆ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ನೋಡೋದಾದ್ರೆ. ಬಟ್ ಟ್ಯಾರಿಫ್ಸ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಚೈನಾ ಹಾಗೂ ಇನ್ನಿತರೆ ಏಷ್ಯನ್ ಪೀರ್ಸ್ ಗೆ ಹೋಲಿಸಿದ್ರೆ ಕಡಿಮೆ ಇರಬೇಕಾಗುತ್ತೆ. ಟು ಮ್ಯಾಕ್ಸಿಮೈಸ್ ದಿಸ್ ಅಪಾರ್ಚುನಿಟಿ, ದ ರಿಪೋರ್ಟ್ ರೆಕಮೆಂಡ್ಸ್ ಇಂಡಿಯಾ ನೆಗೋಷಿಯೇಟ್ ಫಾರ್ ಟ್ಯಾರಿಫ್ಸ್ ಬಿಲೋ 25%. ಸೊ ಈ ಅಪಾರ್ಚುನಿಟಿಯನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಭಾರತ 25% ಒಳಗಡೆ ಟ್ಯಾರಿಫ್ ಗೆ ನೆಗೋಷಿಯೇಟ್ ಮಾಡ್ಕೊಳ್ಬೇಕು. 25% ಒಳಗಡೆ ನೆಗೋಷಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತ ಟ್ಯಾರಿಫ್ಸ್ ನಮ್ಗೆ ಥ್ರೆಟ್ ಅಲ್ಲ, ಅಪಾರ್ಚುನಿಟಿ. ಏನು ಮಾರ್ಕೆಟ್ ಶೇರ್ ಅನ್ನು ನೋಡಬಹುದು. ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಎಕ್ವಿಪ್ಮೆಂಟ್ಸ್, ಕೆಮಿಕಲ್ಸ್, ಮೆಷಿನರಿ ಹಾಗೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತ ನಾವೀಗ ತಾನೇ ಕೆಮಿಕಲ್ ನೋಡಿದ್ವಿ. ಕೆಮಿಕಲ್ ಚೀನಾದು 6% ಇದೆ, ಸಿಂಗಪುರ್ 5.3% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ, ಭಾರತ 4.6 ಇದೆ. ಇಲ್ಲಿ ಏನಾದ್ರೂ 1 or 2% ಅನ್ನ ಭಾರತ ಗಳಿಸ್ಕೊಂತು ಅಂದ್ರೆ ಕಡಿಮೆ ಟ್ಯಾರಿಫ್ ರಿಜೈಮ್ ಗೆ ಬಂದು ಖಂಡಿತ ಅದು ನಮ್ಮ GDPಗೆ ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಬಹುಶಃ ಮುಂದಿನ ದಿನಗಳಲ್ಲಿ ಏನಾದ್ರು ನೋಡುವಂತ ಸಂದರ್ಭದಲ್ಲಿ ಬೇಕಾಗಬಹುದು. ಹಾಗೆ ಟ್ಯಾರಿಫ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ನಮ್ಗೆ ಒಂದಷ್ಟು ಯೂಸ್ಫುಲ್ ಆಗಬಹುದು ಈ ಡೇಟಾ. ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಇನ್ನು ಅಪ್ಪರೆಲ್ ಸೆಗ್ಮೆಂಟ್ ಗೆ ಬಂದ್ರೆ ಇಲ್ಲೂ ಕೂಡ ಮಾರ್ಕೆಟ್ ಶೇರ್ ನ ಗಳಿಸಿಕೊಳ್ಳುವಂತ ಅವಕಾಶ ಇದೆ. ಸದ್ಯದ ಮಟ್ಟಿಗೆ 6% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ US ಅಪ್ಪರೆಲ್ ಇಂಪೋರ್ಟ್ಸ್ ಅಲ್ಲಿ ಭಾರತದ. ಜೊತೆಗೆ ಬಾಂಗ್ಲಾದೇಶ್, ಕಾಂಬೋಡಿಯಾ ಹಾಗೂ ಇಂಡೋನೇಷ್ಯಾದ ಮೇಲೆ ದೊಡ್ಡ ಮಟ್ಟದ ಟ್ಯಾರಿಫ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿಂದ ಏನಾದ್ರೂ ಅಡಿಷನಲ್ 5% ಮಾರ್ಕೆಟ್ ಶೇರ್ ಅನ್ನ ಭಾರತ ಗಳಿಸ್ಕೊಳ್ತು ಅಂತಂದ್ರೆ 0.1% ಆಫ್ GDP ಕಾಂಟ್ರಿಬ್ಯೂಷನ್ ಬರಬಹುದು ಅನ್ನುವಂತ ಲೆಕ್ಕಾಚಾರವನ್ನ SBI ರಿಸರ್ಚ್ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಕಾಸ್ಟ್ ಎಫಿಷಿಯನ್ಸಿ, ಲೀಡ್ ಟೈಮ್ಸ್, ಪಾಸಿಬಲಿ PLI ಲೈಕ್ ಸಪೋರ್ಟ್ ಫಾರ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ಸ್ ಇನ್ ಟೆಕ್ಸ್ಟೈಲ್ಸ್. PLI ಸಪೋರ್ಟ್ ಸಿಕ್ಕರೆ ಕಾಸ್ಟ್ ಎಫಿಷಿಯನ್ಸಿನ ಮ್ಯಾನೇಜ್ ಮಾಡಿದ್ರೆ ಅದು ಖಂಡಿತ ಭಾರತಕ್ಕೆ ಒಂದೊಳ್ಳೆ ಅವಕಾಶ ಆಗುತ್ತೆ ಅಪ್ಪರಲ್ ಸೆಕ್ಟರ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಇನ್ನು ನ್ಯೂ ಅಪಾರ್ಚುನಿಟೀಸ್, ಏಷ್ಯಾದಲ್ಲೂ ಕೂಡ ನಮಗೆ ಸಾಕಷ್ಟು ಅಪಾರ್ಚುನಿಟೀಸ್ ಕಂಡು ಬರ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ, ದ ರಿಪೋರ್ಟ್ ನೋಟ್ಸ್ ದಟ್ ಇಂಡಿಯಾ ಕ್ಯಾನ್ ಆಲ್ಸೋ ಬೆನಿಫಿಟ್ ಫ್ರಮ್ ದ ಟ್ಯಾರಿಫ್ ಹೈಕ್ಸ್ ಇಂಪೋಸ್ಡ್ ಬೈ ದ US on Asian countries by expanding exports to those very nations products with high potential include. ಏಷ್ಯನ್ ಕಂಟ್ರೀಸ್ ಮೇಲೆ ಏನು ಟ್ಯಾರಿಫ್ಸ್ ಅನ್ನ ಹೈಕ್ ಮಾಡಿದೆ, ಅದರಿಂದ ಇನ್ನೂ ಒಂದಷ್ಟು ಪ್ರಾಡಕ್ಟ್ ಗಳಿಗೆ ಮಾರ್ಕೆಟ್ ಒದಗಬಹುದು ಏಷ್ಯಾದಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಅಗ್ರಿಕಲ್ಚರಲ್ ಗೂಡ್ಸ್ ಗೆ, ಲೈವ್ ಸ್ಟಾಕ್ ಅಂಡ್ ಪ್ರೊಸೆಸ್ಡ್ ಫುಡ್ಸ್ ಗೆ, ವೇಸ್ಟ್ ಅಂಡ್ ಸ್ಕ್ರಾಪ್, ಎಸ್ಪೆಷಲಿ ಮೆಟಲ್ ಸ್ಕ್ರಾಪ್ ಅಂತ ಹೇಳಿದೆ, ಅನಿಮಲ್ ಅಂಡ್ ವೆಜಿಟಬಲ್ ಪ್ರೊಸೆಸ್ಡ್ ಫುಡ್ಸ್. ಅಂದ್ರೆ US ಗೂಡ್ಸ್ ಗೆ ಆಲ್ಟರ್ನೇಟ್ ಆಗಿ ಇವುಗಳ ಕಡೆ ಏಷ್ಯನ್ ಕಂಟ್ರೀಸ್ ನೋಡಬಹುದು. ಅಂದ್ರೆ ಎಸ್ಪೆಷಲಿ ಇಂಡಿಯಾದ ಗೂಡ್ಸ್ ಕಡೆ ಅನ್ನುವಂತ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಯಾಕಂದ್ರೆ ಅವರುಗಳ ಮೇಲೆ US ಜಾಸ್ತಿ ಟ್ಯಾರಿಫ್ ಅನ್ನ ಹಾಕ್ತಂತ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿಂದ ಯಾಕೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಗೆ ಬರ್ತಾರೆ. ಹಾಗಾಗಿ ಬಹುಶಃ ಆ ನಿಟ್ಟಿನಲ್ಲೂ ಕೂಡ ಭಾರತಕ್ಕೆ ಇದು ಒಂದಷ್ಟು ಲಾಭವನ್ನ ತರಬಹುದು ಅನ್ನುವಂತ ಮಾತನ್ನ ಈ ರಿಪೋರ್ಟ್ ಹೇಳ್ತಿದೆ. ಇನ್ನು ನಾನ್ ಟ್ಯಾರಿಫ್ ಅಪಾರ್ಚುನಿಟೀಸ್ ಬಗ್ಗೆ ಕೂಡ
ಈ ರಿಪೋರ್ಟ್ ಮೆನ್ಷನ್ ಮಾಡ್ತಾ ಇದೆ. ಎಸ್ಪೆಷಲಿ ಫಾರ್ಮಾ ಅಂಡ್ ಆಯುಷ್ ಸೆಗ್ಮೆಂಟ್ ಅಲ್ಲಿ, ಫಾರ್ಮಾದಲ್ಲಿ ಎಲ್ಲವೂ ಅಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ ಎಸ್ಪೆಷಲಿ ಜನರಿಕ್ ಫಾರ್ಮಾಸ್ಯೂಟಿಕಲ್ಸ್ ಹಾಗೆ ಆಯುಷ್ ಪ್ರಾಡಕ್ಟ್ಸ್ ಅಲ್ಲಿ ನಾನ್ ಟ್ಯಾರಿಫ್ ಅಪಾರ್ಚುನಿಟೀಸ್ ಸಿಗಬಹುದು ಅಂತ ಐಡೆಂಟಿಫೈ ಮಾಡ್ತಾ ಇದೆ. ಇದು ಸಾಧ್ಯ ಆಗುತ್ತಾ ಗೊತ್ತಿಲ್ಲ, ಬಟ್ ಇವರು ಎಸ್ಟಿಮೇಟ್ ಮಾಡ್ತಿರೋಂಥದ್ದು. ಇನ್ ಕೇಸ್ ಇಲ್ಲಿ ಟ್ಯಾರಿಫ್ಸ್ ಬೀಳದೇ ಇದ್ರೆ, ನಾನ್ ಟ್ಯಾರಿಫ್ ಆದ್ರೆ ಅದು $1 ಬಿಲಿಯನ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಗೆ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಹೇಳ್ತಿದೆ. ಇಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ ಈ ಮಾತುಕತೆಯಲ್ಲಿ ಆ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಅಡ್ರೆಸ್ ಮಾಡಿದ್ರೆ ಬಹುಶಃ ಅದು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ ಹೇಳ್ತಿದೆ. ಇನ್ನು ಇಂಡಿಯಾ ಆಸಿಯಾನ್ ಎಫ್ಟಿಎದಲ್ಲಿ ಕೆಲವೊಂದು ವೀಕ್ ರೂಲ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದೆ ಈ ರಿಪೋರ್ಟ್. ಇವುಗಳನ್ನ ಇಂಡಿಯಾ ಅಡ್ರೆಸ್ ಮಾಡಬೇಕು, ಇದರಿಂದ ಚೀನಾದ ಡಂಪಿಂಗ್ ತಪ್ಪುತ್ತೆ ಅನ್ನೋಂತ ಮಾತನ್ನ ಕೂಡ ಹೇಳ್ತಾ ಇದೆ. ಈ ಎಲ್ಲವನ್ನ ಮಾಡಿದ್ರೆ ಖಂಡಿತ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಬಹುದಾಗಿರುತ್ತೆ. ಈ ರೀತಿಯ ಮಾಹಿತಿಯನ್ನ SBI ರಿಸರ್ಚ್ ತನ್ನ ರಿಪೋರ್ಟ್ ಅಲ್ಲಿ ಕೊಟ್ಟಿದೆ. ಇಲ್ಲಿ ಟ್ಯಾರಿಫ್ಸ್ ಅನ್ನ ಹಾಕೋದ್ರ ಜೊತೆಗೆ ಅಡಿಷನಲ್ ಟ್ಯಾರಿಫ್ ಏನ್ ಮಾತುಗಳು ಕೇಳ ಬರ್ತಾ ಇದೆ, ಬ್ರಿಕ್ಸ್ ಕಂಟ್ರೀಸ್ ಮೇಲೆ 10%, ಅದನ್ನ ಹಾಕಿದ್ರು ಕೂಡ ಭಾರತ ಇದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇದು ಭಾರತಕ್ಕಿರುವಂತ ಅವಕಾಶ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಬೇಕಾಗತ್ತೆ, ಪ್ರಯತ್ನ ಇಲ್ಲದೆ ಯಾವುದು ಆಗೋದಿಲ್ಲ. ಏಷ್ಯನ್ ಪೀರ್ಸ್ ಗೆ ಹೋಲಿಸಿದ್ರೆ ಕಡಿಮೆ ಆಯ್ತು ಟ್ಯಾರಿಫ್ಸ್ ಅಂದ್ರೆ ಖಂಡಿತ ಅದು ನಮಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ, ಒಟ್ಟಿಗೆ ಪ್ಲಾನ್ ಬಿ ಅಂತೂ ಇದೆ. ಜೊತೆಗೆ ಈ ಪ್ಲಾನ್ ಬಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದಷ್ಟು ರಿಡಕ್ಷನ್ ಕೂಡ ಆಗಬೇಕಾಗುತ್ತೆ ಟ್ಯಾರಿಫ್ಸ್ ವಿಚಾರದಲ್ಲಿ. ನೋಡೋಣ ಇದೆಲ್ಲವೂ ಸಾಧ್ಯ ಆಗುತ್ತಾ ಅಂತ. ಒಟ್ಟಿನಲ್ಲಿ SBI ರಿಸರ್ಚ್ ಒಂದಷ್ಟು ಅವಕಾಶಗಳನ್ನ ತಿಳಿಸ್ತಿದೆ. ಆ ಅವಕಾಶಗಳನ್ನ ಬಳಸ್ಕೊಂಡ್ರೆ ಬಹುಶಃ ಅದು ನಮ್ಗೆ ಲಾಭ ಆಗಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.